ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಒಂದು ಊರು, ಆ ಊರಲ್ಲಿ ದಂಪತಿಗಳು ವಾಸ ಮಾಡ್ತಾ ಇದ್ದಂಥ ಒಂದು ಮನೆ, ಪಕ್ಕದ ಮನೆ ಖಾಲಿ ಇತ್ತು. ಆ ಮನೆಗೆ ಯಾರೋ ಹೊಸದಾಗಿ ಬಾಡಿಗೆಗೆ ಬಂದರು. ಆ ಮನೆಯ ಹೆಂಗಸು ಪ್ರತಿದಿನ ಬಟ್ಟೆಗಳನ್ನೆಲ್ಲ ಒಗೆದು ಒಣಗಿ ಹಾಕಲಿಕ್ಕೆ ಅಂತ ಹೊರಗಡೆ ಬಂದು ಹಾಕ್ತಾಯಿದ್ರು. ಈ ದಂಪತಿಗಳು ಇದ್ರಲ್ಲ, ಈಕೆ ತನ್ನ ಮನೆಯಿಂದ ಕಿಟಕಿ ಮೂಲಕ ನೋಡಿದ್ಲು ಅವರು ಬಟ್ಟೆಗಳು ಒಣಗಿ ಹಾಕ್ತಾ ಇರೋದನ್ನು. ಯಾಕೋ ಬೇಸರವಾಯಿತು. ಬಟ್ಟೆಗಳನ್ನು ಯಾಕೆ ಸ್ವಚ್ಛವಾಗಿ ಒಗೆಯೋಲ್ಲ, ಒಗೆಯೋಕ್ಕೂ ಬರಲ್ವೇ ಇವರು ಬಟ್ಟೆಗಳನ್ನು, ನೋಡು ಎಷ್ಟು ಗಲೀಜು ತುಂಬಿದೆ ಬಟ್ಟೆಗಳನ್ನು ಅಂತ ಬೈಕೊಂಡು ಹೋದರು. ಮರುದಿನ ಬಂದು ನೋಡ್ತಾರೆ, ಕಿಟಕಿ ಮೂಲಕ ಅವರು ಅದೇ ಬಟ್ಟೆಗಳನ್ನು ಒಣಗಿ ಹಾಕ್ತಾ ಇದ್ದಾರೆ, ಯಥಾ ಪ್ರಕಾರ ಗಲೀಜು ಬಟ್ಟೆಗಳು. ಪ್ರತಿದಿನ ಹೀಗೆ ಅವರು ಗಲೀಜು ಬಟ್ಟೆಗಳನ್ನು ಒಣಗಿ ಹಾಕ್ತಾ ಇದ್ದಾರಲ್ಲ, ಯಾರತ್ತಾದರೂ ಹೇಳ್ಕೋಬೇಕು ಅಂತ ಅನ್ನಿಸ್ತು. ಮನೆಯಲ್ಲಿ ಆವತ್ತು ಯಜಮಾನರಿದ್ದರು, ಯಜಮಾನರನ್ನ ಕರೆದುಬಿಟ್ಟು ಹೇಳಿದ್ರು, ನೋಡ್ರಿ ಆ ಪಕ್ಕದ ಮನೆ ಹೆಂಗಸು ಪ್ರತಿದಿನ ಬಟ್ಟೆ ಏನೋ ಒಗಿತಾಳೆ, ಆದರೆ ಸ್ವಚ್ಛವಾಗಿ ಯಾಕೆ ಒಗಿಯಲ್ಲ, ನೋಡಿ ಎಷ್ಟು ಗಲೀಜು ತುಂಬಿದೆ ಅಂತ ಕಿಟಕಿ ಮೂಲಕ ತೋರಿಸ್ತಾರೆ. ಆಗ ಗಂಡ ಏನೂ ಮಾತಾಡಲ್ಲ, ನೇರವಾಗಿ ಮನೆಯೊಳಗೆ ಹೋಗ್ತಾನೆ. ಒಂದು ಒದ್ದೆ ಬಟ್ಟೆ ತರ್ತಾನೆ. ತಂದು ಆ ಮನೆಯ ಕಿಟಕಿ ಇದೆಯಲ್ಲ, ಆ ಕಿಟಕಿಯ ಗಾಜು ಇದೆಯಲ್ಲ, ಆ ಗಾಜನ್ನು ಚೆನ್ನಾಗಿ ಸ್ವಚ್ಛವಾಗಿ ಒರೆಸ್ತಾನೆ. ಚೆನ್ನಾಗಿ ಒರೆಸ್ಬಿಟ್ಟು ನೋಡು ಅಂದಾಗ ಆ ಗಾಜಿನ ಮೂಲಕ ನೋಡ್ತಾಳೆ, ಬಟ್ಟೆಗಳು ಸ್ವಚ್ಛವಾಗೇ ಇವೆ. ನಮ್ಮ ಮನಸ್ಸಿಗೂ ಹಾಗೆ ಅನೇಕ ಸಂದರ್ಭಗಳಲ್ಲಿ ಕೊಳೆ ತುಂಬಿದ್ದಾಗ ಸ್ಪಷ್ಟವಾಗಿ ಕಾಣೋಲ್ಲ. ಗಂಡ ಆಗಿರಬಹುದು, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರಬಹುದು, ಆಫೀಸ್ ಬಾಸ್ ಆಗಿರ್ಬೋದು, ಯಾರೇ ಆಗಿರಬಹುದು, ಅವರನ್ನು ನೋಡುವ ನಮ್ಮ ನೋಟದಲ್ಲೇ ದೋಷವಿದ್ದರೆ ತಪ್ಪು ನಮ್ಮದಾಗುತ್ತೆ, ಅವರದ್ದಲ್ಲ. ಹಾಗಾಗಿ ನಮ್ಮ ಮನಸ್ಸು ಎನ್ನುವ ಕಿಟಕಿಯ ಗಾಜುಗಳನ್ನು ಆಗಾಗ್ಗೆ ಸ್ವಚ್ಛಗೊಳಿಸ್ತಾ ಇತ್ತು ಅಂತ ಹೇಳ್ತಂದರೆ, ಬೇರೆಯವರ ಬದುಕು ಚೆನ್ನಾಗಿರೋದು ಬಿಡಿ, ನಮ್ಮ ಬದುಕು ಬಹಳ ಚೆನ್ನಾಗಿರುತ್ತೆ. ಸಮಾಜದ ಜೊತೆ ನಾವು ಆರಾಮವಾಗಿ ನಡೆದುಕೊಂಡು ಹೋಗ್ಬೋದು. ಮುಖ್ಯವಾಗಿ ಒತ್ತಡಗಳಿಂದ ಮುಕ್ತವಾಗಬಹುದು ನಾವು. ಹಾಗಾಗಿ ನಮ್ಮ ಮನಸ್ಸಿನ ಕನ್ನಡಿಯನ್ನು ಆಗಾಗ್ಗೆ ಸ್ವಚ್ಛಗೊಳಿಸೋದನ್ನು ಮರೀದೇ ಮಾಡೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸುಮಂತ್ ಆಚಾರ್. ನಾನು ಅರ್ಬಿಳ್ಚಿ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ಕಿಂದ ಬಂದಿದ್ದೀನಿ. ನನ್ನ ವೃತ್ತಿಯಲ್ಲಿ ಒಬ್ಬ ಆರ್ಟಿಸ್ಟ್. ನನ್ನ ಹವ್ಯಾಸಗಳು ಟ್ರಾವೆಲಿಂಗ್ ಮತ್ತು ಪೇಂಟಿಂಗ್ ಮಾಡೋದು. ಸುಮಂತ್ ಆಚಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸರಸ್ವತಿ ಎಸ್ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ಖಾಸಗಿ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಹವ್ಯಾಸ ಬಂದು ಓದೋದು ಮತ್ತು ಭಾವಗೀತೆಗಳನ್ನ ಕೇಳೋದು. ಸರಸ್ವತಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ಪರಮೇಶ್ವರ್ ನಾಯ್ಕ್ ಅಂತ. ನಾನು ಸಿದ್ದಾಪುರ ತಾಲೂಕಿನ ಮಲ್ಲಳ್ಳಿ ಅನ್ನೋ ಊರಿಂದ ಬಂದಿದ್ದೀನಿ. ನಾನು ಇವಾಗ ಬ್ಯಾಂಗ್ಳೂರಲ್ಲಿ ಫಿಟ್ನೆಸ್ ಇನ್ಸ್ಟ್ರಕ್ಟರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಹವ್ಯಾಸಗಳು ಬಂದು ಟ್ರೆಕ್ಕಿಂಗ್ ಮಾಡೋದು, ಸಿನಿಮಾಗಳನ್ನ ನೋಡೋದು ಮತ್ತು ಒಳ್ಳೆ ಹಾಡುಗಳನ್ನ ಕೇಳೋದು. ಪರಮೇಶ್ವರ ನಾಯಕ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ, ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಚುಟುಕು ಮುಂಗಾರು ಹನಿಗಳು. ಈ ಪುಸ್ತಕವನ್ನು ಬರೆದಿದ್ದಾರೆ ವೀರಭದ್ರೇಗೌಡ ಆಂದಲೆ ಅವರು. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. 2 ಸ್ಲ್ಯಾಬುಗಳ GST ಸುಧಾರಣೆಯಿಂದ ಎಷ್ಟು ಲಕ್ಷ ಕೋಟಿ ರೂಪಾಯಿಗಳ ಉಳಿಕೆ ಆಗಲಿವೆ? ಆಯ್ಕೆಗಳನ್ನು ನೋಡೋಣ.
2,00,000 ಕೋಟಿ ರೂಪಾಯಿಗಳು, 1.5 ಲಕ್ಷ ಕೋಟಿ ರೂಪಾಯಿಗಳು, 2.5 ಲಕ್ಷ ಕೋಟಿ ರೂಪಾಯಿಗಳು ಹಾಗೂ 3 ಲಕ್ಷ ಕೋಟಿ ರೂಪಾಯಿಗಳು. ಬಸವತಿ ಉತ್ತರವನ್ನು ಕೊಡಿ. ಮೊದಲಿಗೆ ಸುಮಂತ್ ಆಚಾರ್, ಆನಂತರ ಸರಸ್ವತಿ. 1.5 ಲಕ್ಷ ಕೋಟಿ. 1.5 ಲಕ್ಷ. ಆಯ್ಕೆ 2. ಸರಸ್ವತಿ. ಆಯ್ಕೆ 3. ಆಯ್ಕೆ 3 2.5 ಲಕ್ಷ ಕೋಟಿ ರೂಪಾಯಿಗಳು ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 2.5 ಲಕ್ಷ ಕೋಟಿ ರೂಪಾಯಿಗಳ ಉಳಿತಾಯ ಆಗಲಿದೆ ಅನ್ನೋದು ಸರಿಯಾದ ಉತ್ತರ. ಮುಂಗಾರು ಹನಿಗಳ ಈ ಪುಸ್ತಕವನ್ನು ಕೊಟ್ಟಿದ್ದೇನೆ. 18%, 5% ಎರಡೇ ಸ್ಲ್ಯಾಬ್ಗಳು ಇವತ್ತು ಉಳ್ಕೊಂಡಿವೆ. ಹಾಗಾಗಿ 2.5 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣ ಉಳಿತಾಯ ಆಗಲಿದೆ. ಯಾರಿಗೆ? ಗ್ರಾಹಕರಿಗೆ. ಇದು ಬಹಳ ಮುಖ್ಯವಾದಂಥ ವಿಚಾರ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಹಲ್ಲೇಗೆರೆಯ ತತ್ವಗಳು. ಡಾಕ್ಟರ್ ಶಂಕರ ಹಲ್ಲೇಗೆರೆ ಬರೆದಿರುವಂಥ ಪುಸ್ತಕ. ಪ್ರಶ್ನೆ, ಮಾಧ್ಯಮಿಕ ದರ್ಶನವನ್ನು ಯಾರು ರೂಪಿಸಿದರು? ಆಯ್ಕೆಗಳನ್ನು ನೋಡೋಣ. ಪಾರ್ಶ್ವನಾಥ, ನಾಗಾರ್ಜುನ, ಶೀಲಭದ್ರ, ಭದ್ರಬಾಹು. ಮೊದಲಿಗೆ ಸರಸ್ವತಿ, ಆನಂತರ ಪರಮೇಶ್ವರ ನಾಯಕ್. ಆಯ್ಕೆ 2 ನಾಗಾರ್ಜುನ. ನಾಗಾರ್ಜುನ ಹೇಳಿ. ಪರಮೇಶ್ವರ ನಾಯಕ್. ಆಯ್ಕೆ 3 ಶೀಲಭದ್ರ. ಶೀಲಭದ್ರ. ಉತ್ತರವನ್ನು ನೋಡೋಣ. ನಾಗಾರ್ಜುನ ಉತ್ತರ ಸರಿಯಾಗಿದೆ. ಹಲ್ಲೇಗೆರೆಯ ತತ್ವಗಳು ಎನ್ನುವ ಈ ಪುಸ್ತಕವನ್ನು ಸರಸ್ವತಿ ಅವರಿಗೆ ಕೊಟ್ಟಿದ್ದೇವೆ. ನಾಗಾರ್ಜುನ ಕ್ರಿಸ್ತಶಕ 150ರಿಂದ ಕ್ರಿಸ್ತಶಕ 250 ನಡುವೆ ಇದ್ದಂಥ ಒಬ್ಬ ಬೌದ್ಧ ಧರ್ಮೀಯ ವಿದ್ವಾಂಸ ಈತ. ಮೂಲ ಮಾಧ್ಯಮ ಕಾರಿಕಾ ಅನ್ನೋ ಒಂದು ಗ್ರಂಥವನ್ನು ಈತ ಬರೆದಿದ್ದಾನೆ. 27 ಅಧ್ಯಾಯಗಳಿವೆ. ಈತ ಬರೆದಂಥ ಈ ಗ್ರಂಥದಲ್ಲಿ ಇರುವಂಥ ಬೋಧನೆ ತತ್ವಗಳು ಏನಿವೆ ಅದು ಈ ಬೌದ್ಧ ಧರ್ಮದ ಮಹಾಯಾನ ಅನ್ನೋ ಒಂದು ವಿಭಾಗ ಏನು ಬರುತ್ತೆ, ಮಹಾಯಾನಿಗಳು ಇದನ್ನೇ ಪರಮ ಸತ್ಯ ಅಂತ ಭಾವಿಸಿ ಅದನ್ನು ಪಾಲಿಸೋದು ಉಂಟು. ಮುಂದಿನ ಪುಸ್ತಕ, ಗ್ರಾಫಿಟಿಯ ಹೂವು, ಕವಿತೆಗಳ ಗುಚ್ಛ. ಆಕರ್ಷ ರಮೇಶ್ ಕಮಲ ಇದನ್ನು ಬರೆದಿದ್ದಾರೆ. ಪ್ರಶ್ನೆ, ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಯಾರು ನೀಡುತ್ತಾರೆ? ಆಯ್ಕೆಗಳನ್ನು ನೋಡೋಣ. ಕೆ ಬಿರ್ಲಾ ಪ್ರತಿಷ್ಠಾನ, ದ ಪೊಯೆಟ್ರಿ ಸೊಸೈಟಿ ಆಫ್ ಇಂಡಿಯಾ, ಸಂಗೀತ ಕಲಾ ಅಕಾಡೆಮಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ. ಮೊದಲಿಗೆ ಸರಸ್ವತಿ, ಆನಂತರ ಸುಮಂತ್ ಆಚಾರ್. ಆಯ್ಕೆ 3 ಸಂಗೀತ ಕಲಾ ಅಕಾಡೆಮಿ. ಹೇಳಿ ಸುಮಂತ್. ಕೇಂದ್ರ ಸಾಹಿತ್ಯ ಅಕಾಡೆಮಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ. ಆಯ್ಕೆ 4. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕೆ ಬಿರ್ಲಾ ಪ್ರತಿಷ್ಠಾನ ಆಗಿತ್ತು. ಭಾರತ ದೇಶದ 22 ಭಾಷೆಗಳಲ್ಲಿ ರಚನೆಯಾದಂಥ ಕೃತಿಗೆ ಈ ಪ್ರಶಸ್ತಿ ಕೊಡ್ತಾರೆ. ಕಳೆದ 10 ವರ್ಷಗಳಲ್ಲಿ ಈ ಕೃತಿ ಪ್ರಕಟವಾಗಿದ್ದು ಅದು ಶ್ರೇಷ್ಠ ಕೃತಿ ಅಂತ ವಿದ್ವಾಂಸರು ಅದನ್ನು ತೀರ್ಮಾನಿಸಿರಬೇಕಾಗುತ್ತೆ. 1991ರಿಂದ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಪ್ರಶಸ್ತಿಯ ಮೊತ್ತ 15 ಲಕ್ಷ ರೂಪಾಯಿಗಳು. ಮೊದಲ ಪ್ರಶಸ್ತಿ ಬಂದದ್ದು ಹಿಂದಿ ಕವಿ ಹರಿವಂಶರಾಯ್ ಬಚ್ಚನ್ ಅವರಿಗೆ. 2010ರಲ್ಲಿ ಎಸ್.ಎಲ್. ಭೈರಪ್ಪ ಅವರು ಬರೆದ ಮಂದ್ರ ಕಾದಂಬರಿಗೆ ಈ ಒಂದು ಸರಸ್ವತಿ ಸಮ್ಮಾನ್ ದೊರೆಯುತ್ತೆ. ಅದಾದ ಮೇಲೆ 2014ರಲ್ಲಿ ವೀರಪ್ಪ ಮೊಯ್ಲಿ ಅವರು ಬರೆದ ರಾಮಾಯಣ ಮಹಾನ್ವೇಷಣಂ ಎನ್ನುವ ಕಾವ್ಯಕ್ಕೆ ಈ ಪ್ರಶಸ್ತಿ ಬಂದಿದೆ. 2 ಪ್ರಶಸ್ತಿ ಕನ್ನಡಕ್ಕೆ ಬಂದಿರೋದು. ಆದರೆ ಅತ್ಯಂತ ಹೆಚ್ಚಿನ ಪ್ರಶಸ್ತಿ ಬಂದಿರೋದು ಮಲಯಾಳಿ ಭಾಷೆಗೆ. 4 ಕವಿಗಳಿಗೆ ಈ ಸರಸ್ವತಿ ಸಮ್ಮಾನ್ ದೊರೆತಿದೆ. ಮುಂದಿನ ಪುಸ್ತಕ, ಜಂಗಲ್ ಡೈರಿ, ಕಾಡು ನಾಡಿಗೆ ಹಿಡಿದ ಕನ್ನಡಿ. ವಿನೋದ್ ಕುಮಾರ್ ಬಿ ನಾಯಕ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಕೆಳಗಿನ ಯಾವ 2 ಅನಿಲಗಳು ನಕ್ಷತ್ರಗಳ ಹುಟ್ಟಿಗೆ ಕಾರಣವಾದವು? ಆಯ್ಕೆಗಳನ್ನು ನೋಡೋಣ. ಹೈಡ್ರೋಜನ್, ನೈಟ್ರೋಜನ್,
ನೈಟ್ರೋಜಿನ್ ಹೀಲಿಯಂ, ಹೈಡ್ರೋಜಿನ್ ಆಕ್ಸಿಜನ್, ಹೈಡ್ರೋಜಿನ್ ಹೀಲಿಯಂ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಪರಮೇಶ್ವರ ನಾಯಕ್, ಆನಂತರ ಸರಸ್ವತಿ. ಆಯ್ಕೆ 2 ಹೈಡ್ರೋಜನ್ ಮತ್ತು ಹೀಲಿಯಂ. ಸರಸ್ವತಿ ಆಯ್ಕೆ 2 ನೈಟ್ರೋಜನ್ ಹೀಲಿಯಂ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಹೈಡ್ರೋಜನ್ ಮತ್ತು ಹೀಲಿಯಂ ಆಗಿತ್ತು. ಈ ಬ್ರಹ್ಮಾಂಡ ಹುಟ್ಟಿದ್ದು ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತಾರೆ, ಮಹಾಸ್ಫೋಟದಿಂದ ಅಂತ ಹೇಳ್ತಾರೆ. ಆ ಸ್ಫೋಟಗೊಂಡಾಗ ಮೂಲತಃ ಮೂಡಿದ್ದು 2 ಅನಿಲಗಳಂತೆ, ಒಂದು ಹೈಡ್ರೋಜಿನ್ನು, ಮತ್ತೊಂದು ಈ ಹೀಲಿಯಂ ಅಂತಕ್ಕಂಥ ಅನಿಲ. ಬಹುಶಃ ಮೊದಲು ಇದ್ದದ್ದು ಬರೀ ಹೈಡ್ರೋಜಿನ್ ಮಾತ್ರ. 4 ಹೈಡ್ರೋಜಿನ್ ಪರಮಾಣುಗಳು ಒಟ್ಟಿಗೆ ಸಂಯೋಗ ಆದರೆ ಒಂದು ಹೀಲಿಯಂ ಪರಮಾಣು ಆಗುತ್ತೆ. ಆ ಸಂದರ್ಭದಲ್ಲಿ ಈ ಪರಮಾಣುಗಳ ಸಂಯೋಜನೆಯಿಂದ ಅಪಾರ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುತ್ತೆ. ಸೂರ್ಯನಿಂದ ಇಷ್ಟೊಂದು ಬೆಳಕು ಶಕ್ತಿ ನಮಗೆ ಬರ್ತಾ ಇರೋದಕ್ಕೆ ಮುಖ್ಯವಾದ ಕಾರಣ ಈ 4 ಹೈಡ್ರೋಜಿನ್ ಪರಮಾಣುಗಳ ಸಂಯೋಗದಿಂದ ರೂಪುಗೊಳ್ಳುವಂಥ ಹೀಲಿಯಂ. ಹಾಗಾಗಿ ಇವತ್ತಿಗೂ ಸಹ ಬ್ರಹ್ಮಾಂಡದ ಎಲ್ಲ ನಕ್ಷತ್ರಗಳಲ್ಲೂ ಇರೋದು ಈ 2 ಧಾತುಗಳೇ ಪ್ರಮುಖವಾದದ್ದು. ಆನಂತರ ಕಾಲಕ್ರಮೇಣ ಬೇರೆ ಬೇರೆ ರೀತಿಯ 93 ಧಾತುಗಳು ಹುಟ್ಟಿಕೊಳ್ಳುತ್ತವೆ, ಅದು ಬೇರೆ ವಿಚಾರ. ಪರಮೇಶ್ವರ ನಾಯಕ್ ಒಂದು ಸಣ್ಣ ಗೊಂದಲ ಮಾಡಿಕೊಂಡ್ರು. ಅವರು ಹೈಡ್ರೋಜಿನ್ ಹೀಲಿಯಂ ಅನ್ನೋ ಉತ್ತರ ಕೊಟ್ಟರು, ಆದರೆ ಆಯ್ಕೆ 2 ಅಂತ ಹೇಳಿದ್ರು, ನೈಟ್ರೋಜಿನ್ ಹೀಲಿಯಂ ಅಂತ. ಆ ಗೊಂದಲವನ್ನು ಆ ಹಾಟ್ ಸೀಟಲ್ಲಿ ಆಗೋದು ಸಹಜ, ಈ ರೀತಿಯ ಗೊಂದಲ ಅಂತ ಒಪ್ಪಿ ಪರಮೇಶ್ವರ ನಾಯಕ್ ಅವರಿಗೆ ಜಂಗಲ್ ಡೈರಿ ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಈಗ ಕೊಡಲಿದ್ದೇವೆ ಬಾಲ್ಕನಿ ಕಂಡ ಕವಿತೆಗಳು ಎನ್ನುವ ಪುಸ್ತಕ. ವಿಭಾ ಪುರೋಹಿತ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ದ, ಸಾ, ಘ, ಪ್ರ, ಸ್ತಿ. ಆಗಲೇ ಬಜರ್ ಒತ್ತಿದ್ದಾರೆ ಸರಸ್ವತಿ. ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ. ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಅದೇ ಸರ್, ದಾದಾ ಸಾಹೇಬ್. ಉತ್ತರವನ್ನು ನೋಡೋಣ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಉತ್ತರ ಸರಿಯಾಗಿದೆ. ಬಾಲ್ಕನಿ ಕಂಡ ಕವಿತೆಗಳು ಎನ್ನುವ ಈ ಒಂದು ಪುಸ್ತಕವನ್ನು ಸರಸ್ವತಿ ಅವರಿಗೆ ಕೊಟ್ಟಿದ್ದೇವೆ. ಕರ್ನಾಟಕ ಹಾಗೂ ಜೈನ ಧರ್ಮ, ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 36 ಕೂಡು 56, 65 ಕಳೆ 21, 15 ಗುಣಿಸು 13, 208 ಭಾಗಿಸು 8. ಬಜರ್ ಒತ್ತಿದ್ದಾರೆ ಸರಸ್ವತಿ. 357. 357. ಸುಮಂತ್ ಆಚಾರ್ ಹಾಗೂ ಪರಮೇಶ್ವರ ನಾಯಕ್ ಲೆಕ್ಕ ಪೂರ್ಣವಾಗಿದ್ದರೆ ಬಜರ್ ಒತ್ತಿ ಉತ್ತರ ಕೊಡಿ, ಇಲ್ಲಾಂದರೆ ಸರಸ್ವತಿ ಕೊಟ್ಟಂಥ ಉತ್ತರ ಸರಿಯಾ ನೋಡಬೇಕಾಗುತ್ತೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 92, 44, 195, 26 ಎಲ್ಲವನ್ನು ಕೂಡಿದ್ರೆ 357. ಸರಸ್ವತಿ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಹಾಗೂ ಜೈನ ಧರ್ಮ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಈಗ ನಾವು ಕೊಡ್ತಾ ಇದ್ದೇವೆ ಅಪ್ಪನ ಅಂಗಿ, ಡಾಕ್ಟರ್ ಲಕ್ಷ್ಮಣ್ ವಿ.ಎ. ಬರೆದಂಥ ಕವನ ಸಂಕಲನ. ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ.
ಆಯ್ಕೆಗಳನ್ನು ನೋಡೋಣ. ನಿತಿನ್ ನೋಹ್ರಿಯಾ, ಪವನ್ ಗೋಯಂಕ, ಓಂಕಾರ್ ಸಿಂಗ್ ಪಹವಾ, ನಾಗೇಂದ್ರನಾಥ್ ರಾಯ್. ಸರ್ ಮೊದಲಿಗೆ ಬಸರುತ್ತಿದ್ದಾರೆ ಸುಮಂತ್ ಆಚಾರ್, ಆನಂತರ ಸರಸ್ವತಿ. ಆಯ್ಕೆ 3 ಓಂಕಾರ್ ಸಿಂಗ್ ಪಹ. ಓಂಕಾರ್ ಸಿಂಗ್ ಪಹವಾ ಅಂತ ಹೇಳ್ತಾ ಇದ್ದಾರೆ ಸರಸ್ವತಿ. ನಾಗೇಂದ್ರನಾಥ್ ರಾಯ್. ಉತ್ತರವನ್ನು ನೋಡೋಣ. ಓಂಕಾರ್ ಸಿಂಗ್ ಪಹವಾ ಉತ್ತರ ಸರಿಯಾಗಿದೆ. ಅಪ್ಪನ ಅಂಗಿ ಎನ್ನುವ ಈ ಒಂದು ಪುಸ್ತಕವನ್ನು ಸುಮಂತ್ ಆಚಾರ್ ಅವರಿಗೆ ಕೊಟ್ಟಿದ್ದೇವೆ. ಪದ್ಮಶ್ರೀ ಗೌರವ ದೊರೆತಿದೆ ಓಂಕಾರ್ ಸಿಂಗ್ ಪಹವಾ ಅವರಿಗೆ. ಪಂಜಾಬ್ ರಾಜ್ಯಕ್ಕೆ ಸೇರಿದವರು ಇವರು. ವಾಣಿಜ್ಯ ಮತ್ತು ಉದ್ಯಮ ಕ್ಷೇತ್ರದಲ್ಲಿ ಇವರು ಸಲ್ಲಿಸಿರುವ ಸೇವೆಗೆ ಈ ಒಂದು ಪ್ರಶಸ್ತಿ ದೊರೆತಿದೆ. ಲುಧಿಯಾನದಲ್ಲಿ ಇವರು A1 ಸೈಕಲ್ಲುಗಳನ್ನು ತಯಾರು ಮಾಡ್ತಾರಂತೆ. ಹಾಗಾಗಿ ಸೈಕಲ್ಲುಗಳ ತಯಾರಿಕೆಯ ಕ್ಷೇತ್ರದಲ್ಲಿ ಇವರು ಸಾಧಿಸಿರುವ ಒಂದು ಸಾಧನೆಗೆ ಈ ಗೌರವ ದೊರೆತಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಡಾಕ್ಟರ್ ಎಂಡಮೂರಿ ವೀರೇಂದ್ರನಾಥ್ ಅವರು ಬರೆದ ಸಾಧನೆಗೆ ಸಾಧನ ಸುಗಮ ಜೀವನ ಎನ್ನುವ ಪುಸ್ತಕ. ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಯತಿರಾಜ್ ವೀರಾಂಬುದಿ ಅವರು. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಅ, ಡು, ಅ, ಗ, ದೆ, ಹ, ದೆ, ರ. ಸುಮಂತಾಚಾರ್, ಅದೇ ರಾಗ ಅದೇ ಹಾಡು. ಅದೇ ರಾಗ ಅದೇ ಹಾಡು ಅಂತ ಹೇಳ್ತಾ ಇದ್ದಾರೆ. ಹೌದಾ ಸರಸ್ವತಿ? ಇರ್ಬೋದು ಸರ್, ಗೊತ್ತಾಗ್ತಾ ಇರಬಹುದು. ಇಲ್ಲ. ಪರಮೇಶ್ವರ್ ನಾಯಕ್, ಅದೇ ಸರ್. ಉತ್ತರವನ್ನು ನೋಡೋಣ. ಅದೇ ರಾಗ ಅದೇ ಹಾಡು ಉತ್ತರ ಸರಿಯಾಗಿದೆ. ಸಾಧನೆಗೆ ಸಾಧನ ಎನ್ನುವ ಈ ಒಂದು ಪುಸ್ತಕವನ್ನು ಸುಮಂತ್ ಆಚಾರ್ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬರ್ತಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಗಂಧವಿರುವ ಸಂಗೀತ ವಿದ್ಯೆ, ಹಳದಿ ರಾಸಾಯನಿಕ, ಹೆಡ್ಡ. ಮೊದಲನೇ ಶಬ್ದ ನಾವು ಕೊಡ್ತೇನೆ, ಎರಡನೇ ಶಬ್ದ, ಮೂರನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. 1 ಉತ್ತರ ಗಾಂಧರ್ವ ವಿದ್ಯೆ, 2 ಉತ್ತರ ಹಳದಿ ರಾಸಾಯನಿಕ. 3 ಒಂದು ಸುಳುಹು ಕೊಡ್ತೇನೆ. ಇದನ್ನು ಇಂಗ್ಲೀಷಲ್ಲಿ ಸಲ್ಫರ್ ಅಂತ ಕರೀತಾರೆ. ಹೇಳಿ ಸರಸ್ವತಿ. ಗಂಧಕ. ಗಂಧಕ ಉತ್ತರವನ್ನು ನೋಡೋಣ. ಗಂಧಕ ಉತ್ತರ ಸರಿಯಾಗಿದೆ. 3 ಉತ್ತರ ಹೆಡ್ಡ. ಮೂವರಿಗೂ ಒಂದು ಸುಳುಹು. ಸಂಚಿಯ ಹೊನ್ನಮ್ಮ ಈ ಶಬ್ದವನ್ನು ವಿಶೇಷವಾಗಿ ಹೆಣ್ಣು ಮಕ್ಕಳು ಹುಟ್ಟಿದರೆ
ಕೆಲವರೆಲ್ಲ ಬೈತಾರೆ. ಯಾರು ಬೈತಾರೆ ಅಂದರೆ ಕಣ್ಣು ಕಾಣದ ಮುಂದಿನ ಶಬ್ದ. ಉತ್ತರವನ್ನು ನೋಡೋಣ. ಗಾವಿಲ, ಕಣ್ಣು ಕಾಣದ ಗಾವಿಲರು ಅಂತ ಹೇಳ್ತಾಳೆ ಸಂಚಿಯ ಹೊನ್ನಮ್ಮ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ನಾವೆಲ್ಲ ಬಂದಿದ್ದೇವೆ. ಚಟ್ಪಟ್ ಕುರುಳಿ 5 ಪ್ರಶ್ನೆಗಳು. ಸುಮಂತ್ ಆಚಾರ್ ಸಿದ್ಧವಾಗಿದ್ದರೆ 5 ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಪಂಚ ಕಾಣದವ ಎಂಬ ನುಡಿಗಟ್ಟಿನ ಅರ್ಥವೇನು? ಅನುಭವ ಇಲ್ಲದವ, ಅನುಭವ ಇರುವವ. ಅನುಭವ ಇಲ್ಲದವ. ಮುಂದಿನ ಪ್ರಶ್ನೆ. ರೇಷ್ಮೆ ಹುಳು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತೆರಳೆ, ತರಳೆ. ತೆರಳೆ. ಮುಂದಿನ ಪ್ರಶ್ನೆ. ಮಹಾಭಾರತದಲ್ಲಿ ಸರ್ವದಮನನಿಗೆ ಏನೆಂದು ಹೆಸರಿಟ್ಟರು? ಭರತ, ಶತ್ರುಘ್ನ. ಶತ್ರುಘ್ನ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಗಂಟು ಇದ್ದರೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನನಗೆ ಕುತ್ತಿಗೆಯುಂಟು, ತಲೆಯಿಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಪ್ರಪಂಚ ಕಾಣದವ, ಅನುಭವ ಇಲ್ಲದವ ಉತ್ತರ ಸರಿಯಾಗಿದೆ. 2 ಉತ್ತರ. ತೆರಳೆ ಸರಿಯಾಗಿದೆ. 3 ಉತ್ತರ. ಭರತ ಸರಿಯಾದ ಉತ್ತರ ಆಗಿತ್ತು. 4ನೇ ಪ್ರಶ್ನೆಗೆ ಉತ್ತರ ಗಂಟು ಇದ್ದರೆ ನೆಂಟರಿಗೆ ಕೊರತೆ ಇಲ್ಲ, ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಬಾಟಲಿ ಆಗಿತ್ತು. 2 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಸರಸ್ವತಿ ಅವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಪ್ರಾಣ ಹಿಂಡು ಎಂಬ ನುಡಿಗಟ್ಟಿನ ಅರ್ಥವೇನು? ಬಹಳ ಪೀಡಿಸು, ಜೀವವನ್ನು ತೆಗೆ. ಬಹಳ ಪೀಡಿಸು. ಮುಂದಿನ ಪ್ರಶ್ನೆ. ಬುದ್ಧಿ ಇಲ್ಲದವ, ದಡ್ಡ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತೆಪರ, ತೆಮ್ಮಲು. ತೆಪರ. ಮುಂದಿನ ಪ್ರಶ್ನೆ. ಖರ ಮತ್ತು ದೂಷಣ ಯಾರಿಂದ ಹತರಾದರು? ಶ್ರೀರಾಮ, ಅರ್ಜುನ. ಅರ್ಜುನ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಚರ್ಮ ತೊಳೆದರೆ. ಗೊತ್ತಿಲ್ಲ ಸರ್. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನೀವು ಪ್ರತಿದಿನ ಸ್ನಾನ ಮಾಡುತ್ತಾ ಹೋದರೆ ಒಂದು ದಿನ ನಾನು ಸತ್ತೇ ಹೋಗ್ತೀನಿ. ಗೊತ್ತಿಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಪ್ರಾಣ ಹಿಂಡು, ಬಹಳ ಪೀಡಿಸು ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ತೆಪರ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಶ್ರೀರಾಮ ಆಗಿತ್ತು, ಅರ್ಜುನ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಚರ್ಮ ತೊಳೆದರೆ ಕರ್ಮ ಹೋದೀತೆ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಸಾಬೂನು. ಪ್ರತಿದಿನ ಸ್ನಾನ ಮಾಡ್ತಾ ಇದ್ದರೆ ನಾನು ಸತ್ತೋಗ್ತೀನಿ ಅಂತ ಸಾಬೂನು ಹೇಳುತ್ತೆ. ಸ್ನಾನ ಮಾಡದೇ ಇದ್ದರೆ ಹತ್ತಿರ ಬರೋರು ಹೇಳ್ತಾರೆ ನಾವು ಸತ್ತೋಗ್ತೇವಪ್ಪ, ಸ್ನಾನ ಮಾಡ್ಕೊಂಡು ಬಾ ಅಂತ. ಹಾಗಾಗಿ ಸ್ನಾನ ಮಾಡಿಕೊಂಡು ಬರಲೇಬೇಕು. ಇದು ಅಗತ್ಯ ಹಾಗೂ ಅನಿವಾರ್ಯ. ಈಗ ಪರಮೇಶ್ವರ್ ನಾಯಕ್. ಮೊದಲ ಪ್ರಶ್ನೆ. ಬಣ್ಣಕಟ್ಟು ಎಂಬ ನುಡಿಗಟ್ಟಿನ ಅರ್ಥವೇನು? ಇರುವುದನ್ನು ಮಾತ್ರ ಹೇಳು, ಇಲ್ಲದಿರುವುದನ್ನು ಸೇರಿಸಿ ಹೇಳು. ಇಲ್ಲದಿರುವುದನ್ನು ಸೇರಿಸಿ ಹೇಳು. ಮುಂದಿನ ಪ್ರಶ್ನೆ. ಖಾಲಿ ಜಾಗ, ಬರಿದಾದ ಸ್ಥಳ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತೆರಪು, ತೆರಳಿ. ತೆರವು. ತೆರಪು, ತೆರಳಿ. ತೆರಪು. ತೆರಪು. ಮುಂದಿನ. ಸರಸ್ವತಿ ಮತ್ತು ದೃಷದ್ವತಿ ನದಿಗಳ ನಡುವೆ ಇದ್ದ ಪ್ರದೇಶದ ಹೆಸರೇನು? ಕುರುಕ್ಷೇತ್ರ, ಕುರುಜಾಂಗಾಲ. ಕುರುಕ್ಷೇತ್ರ. ಮುಂದಿನ ಪ್ರಶ್ನೆ. ಈ ಗಾಥೆಯನ್ನು ಪೂರ್ಣಗೊಳಿಸಿ. ಚಿನ್ನದ ಹರಿವಾಣವಾದರೂ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನನಗೆ ಕುತ್ತಿಗೆ ಇದೆ, ತಲೆಯಿಲ್ಲ, ಬಾಹುಗಳಿವೆ, ಅಂಗೈ ಇಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಬಣ್ಣಕಟ್ಟು, ಇಲ್ಲದಿರುವುದನ್ನು ಸೇರಿಸಿ ಹೇಳು ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ತೆರಪು ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಕುರುಕ್ಷೇತ್ರ ಸರಿಯಾಗಿದೆ.
4ನೇ ಪ್ರಶ್ನೆಗೆ ಉತ್ತರ ಚಿನ್ನದ ಹರಿವಾಣವಾದರೂ ಮಣ್ಣಿನ ಗೋಡೆಗೆ ಒರಗಬೇಕು. 5ನೇ ಪ್ರಶ್ನೆಗೆ ಉತ್ತರ ಇದು ಅಂಗಿಯ ವರ್ಣನೆ ಆಗಿತ್ತು. ತಾವು ಒಟ್ಟು 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಸುಮಂತ್ ಆಚಾರ್ ಅವರಿಗೆ 4 ಪುಸ್ತಕಗಳು ದೊರೆಯುತ್ತಾ ಇವೆ. ಸರಸ್ವತಿ ಅವರಿಗೆ 3, ಯಾಕೋ 5 ಇದೆ ನನ್ನ ಹತ್ರ ಇಲ್ಲಿ ಸರಸ್ವತಿ ಅವ್ರದ್ದು. ಓಕೆ ಫೈನ್, 7 ಹಾಗೆ ಹೊರಟೋಗ್ಬಿಟ್ಟೆ. ಅಯ್ಯೋ, ಅದಾದಮೇಲೆ 4 ಅಲ್ವಾ? ಓಕೆ, ರೈಟ್. ಸುಮಂತ್ ಆಚಾರ್ ಅವರಿಗೆ 4 ಪುಸ್ತಕಗಳು ತಮಗೆ ದೊರೆಯುತ್ತಾ ಇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಸರಸ್ವತಿ ಅವರಿಗೆ 7 ಪುಸ್ತಕಗಳು ದೊರೆಯುತ್ತಾ ಇವೆ. ಅಭಿನಂದನೆಗಳು. ಪರಮೇಶ್ವರ ನಾಯಕ್ ಅವರಿಗೆ 4 ಪುಸ್ತಕಗಳು ದೊರೆಯುತ್ತಾ ಇವೆ. ಅಭಿನಂದನೆಗಳು. ಈ ಜಗತ್ತಲ್ಲಿ ಒಂದು ಮರಕ್ಕಿಂತ ಇನ್ನೊಂದು ಮರ ಎತ್ತರ ಇರುತ್ತೆ ಅನ್ನೋ ಮಾತನ್ನು ಗಾದೆಯ ರೂಪದಲ್ಲಿ ನಾವು ಬಳಸ್ತೇವೆ. ಆದರೆ ವಾಸ್ತವದಲ್ಲಿ ಜಗತ್ತಿನಲ್ಲೇ ಅತ್ಯಂತ ಎತ್ತರದ ಮರ ಯಾವುದು ಅಂತ ಕೇಳಿದ್ರೆ ಕ್ಯಾಲಿಫೋರ್ನಿಯಾದಲ್ಲಿ ರೆಡ್ವುಡ್ ಫಾರೆಸ್ಟ್ ಅಂತ ಇದೆಯಂತೆ. ಅಲ್ಲಿ 116 ಮೀಟರ್ ಅಥವಾ 380 ಅಡಿ ಎತ್ತರದ ಒಂದು ಸೆಕೋಯಾ ಮರ ಇದೆಯಂತೆ. ಅದುವೇ ನಮಗೆ ಗೊತ್ತಿರೋ ಹಾಗೆ ಜಗತ್ತಿನ ಅತ್ಯಂತ ಎತ್ತರದ ಮರ. ಮತ್ತು ಅಲ್ಲ, ಇದನ್ನು ತೆಗೆದುಬಿಡೋಣ ಬೇಕಾದರೆ. ಇದು ವೀಕ್ಷಕರೇ, ಒಂದು ಸಂತಸದ ಸುದ್ದಿಯನ್ನು ತಮ್ಮ ಜೊತೆ ಹಂಚ್ಕೋಬೇಕು. ನಿಮ್ಮ ಜೊತೆ ಅಲ್ಲದೆ ಇನ್ಯಾರ ಜೊತೆ ನಾನು ಹಂಚ್ಕೋಬೇಕು ಇಂತಹ ಸುದ್ದಿಯನ್ನು? ಮತ್ತೇನೂ ಇಲ್ಲ, ನಿಮ್ಮ ಮೆಚ್ಚಿನ ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮ 5,000 ಕಂತುಗಳ ಅಂಚಿಗೆ ಬಂದು ಮುಡ್ತಾ ಇದೆ. ಯಾವತ್ತು ಮುಡ್ತಾ ಇದೆ? ಅಕ್ಟೋಬರ್ 11ರಂದು. ಎಲ್ಲಿ ಅಂತ ಕೇಳಿದ್ರ GKVK ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇರುವಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟ್ರೀಯ ಸಮಾವೇಶ ಸಭಾಂಗಣದಲ್ಲಿ ನಡೀತಾ ಇದೆ. 11 ಗಂಟೆಗೆ, ಶನಿವಾರ 11 ಗಂಟೆಗೆ ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು ಅಂತ ನಮ್ಮ ಆಸೆ. ಆವತ್ತು ನೀವೂ ಸಹ ಅಲ್ಲಿ ನಡೆಯುವ ಕ್ವಿಜ್ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ನಮ್ಮ ಸಂತೋಷದಲ್ಲಿ ತಾವೂ ಭಾಗಿಗಳಾಗಿ ಈ ಐತಿಹಾಸಿಕ ಘಟನೆಗೆ ಸಾಕ್ಷಿಗಳಾಗಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ಬರ್ತೀರಿ ಅಲ್ವಾ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.